ಎಲ್ಲರಿಗೂ ನಮಸ್ಕಾರ. ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿದೆ ಕನ್ನಡದಲ್ಲಿ, ಒನ್ ಟ್ರೇಡ್ ಅಂತ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಇಲ್ಲಿ ಡೈಲಿ ಸ್ಟಾಕ್ಸ್ ಬಗ್ಗೆ ಡಿಸ್ಕಷನ್ಸ್ ಆಗುತ್ತೆ. ಆದಷ್ಟು ನಾನು ಕಂಟೆಂಟ್ನ ಕಮ್ಮಿ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟು ಡ್ಯೂರೇಷನಲ್ಲಿ ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಡೈಲಿ 3 ಸೆಕ್ಷನ್ ಇರುತ್ತೆ. ಒಂದರಲ್ಲಿ ಇವತ್ತು ಟಾಪ್ ಗೇನರ್ ಸ್ಟಾಕ್, ಆಮೇಲೆ ಸ್ಟಾಕ್ ಆಪ್ಷನ್ 2 ಸ್ಟಾಕ್ ಆಪ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಬ್ಯಾಂಕ್ ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಪರ್ಸ್ನಲಿ ನಾನು ಆಪ್ಷನ್ಸ್ನ ಸಜೆಸ್ಟ್ ಮಾಡಲ್ಲ, ಸ್ಟಾಕ್ಸ್ನ ಸಜೆಸ್ಟ್ ಮಾಡ್ತೀನಿ. ಬಟ್ ತುಂಬ ವ್ಯೂವರ್ಸ್ ಆಪ್ಷನ್ಸ್ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಸ್ಟಾರ್ಟಿಂಗಲ್ಲಿ ಡಿಸ್ಕಸ್ ಮಾಡೋಣ. ಆಮೇಲೆ ವೀಕ್ಲಿ 1 or 2 ಪೆನ್ನಿ ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾನು ನನ್ನ ಟ್ರೇಡಿಂಗ್ ಸೆಟಪ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡೈಲಿ ಇನ್ಮೇಲೆ ಈ ಟ್ರೇಡಿಂಗ್ ಸೆಟಪ್ನ ಯೂಸ್ ಮಾಡ್ತೀವಿ ಸ್ಟಾಕ್ ಅನಾಲಿಸಿಸ್ ಮಾಡೋದಕ್ಕೆ. ಅದಕ್ಕೆ ನೀವು ಫೆಮಿಲಿಯರ್ ಆಗಲಿ ಅಂತ ಇವತ್ತು ನನ್ನ ಟ್ರೇಡಿಂಗ್ ಸೆಟಪ್ನ ತೋರಿಸ್ತೇನೆ. ಓಕೆ, ನಿನ್ನೆ ಅಂದರೆ ಥರ್ಸ್ಡೇ 20th ಆಗಸ್ಟ್ದು ಒಂದು ಸ್ಟಾಕ್ಸ್ನ ತಗೊಂಡು ಅನಾಲಿಸಿಸ್ ಮಾಡೋಣ. ಸೊ ಓಕೆ, ನೆನ್ನೆ ಇದು ಬಂದು ನನ್ನ ಚಾರ್ಟಿಂಗ್ ಸ್ಕ್ರೀನರ್ ಸೆಟಪ್. ಇಲ್ಲಿ ಇವತ್ತಿನ ಟಾಪ್ ಗೇನರ್ಸ್, ಕ್ಯಾಶ್ ಗೇನರ್ಸ್ ಅಲ್ಲಿ ಇವತ್ತಿನ ಟಾಪ್ ಕ್ಯಾಶ್ ಗೇನರ್ಸ್ ಕ್ಯಾಪ್ಚರ್ ಆಗುತ್ತೆ. ಆಮೇಲೆ FNO ಸ್ಟಾಕ್ಸ್ ಕೂಡ ಕ್ಯಾಪ್ಚರ್ ಆಗುತ್ತೆ. ಟಾಪ್ ಗೇನರ್ ಅಂದ್ರೆ C ನಲ್ಲಿ, ಟಾಪ್ ಲೂಸರ್ ಅಂದ್ರೆ P ನಲ್ಲಿ ಕ್ಯಾಪ್ಚರ್ ಆಗುತ್ತೆ. ಆಮೇಲೆ ಮಂತ್ಲಿ ಹೈ ಗೇನಿಂಗ್ ಸ್ಟಾಕ್ ಕ್ಯಾಪ್ಚರ್ ಆಗಿರುತ್ತೆ. ಇಯರ್ಲಿ ಕೂಡ ಒಂದು ಕ್ಯಾಪ್ಚರ್ ಆಗಿರುತ್ತೆ. ಆಮೇಲೆ ವೀಕ್ಲಿ ಟಾಪ್ ಗೇನರ್ ಕೂಡ ಇಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಸೊ ನಮ್ಮ ಸೆಕ್ಷನ್ ಅಲ್ಲಿ ಒಂದು ಡೈಲಿ ಟಾಪ್ ಗೇನರ್ ಮತ್ತೆ FNO 2 ಸ್ಟಾಕ್, ಆಮೇಲೆ ನಿಫ್ಟಿ ಬ್ಯಾಂಕ್ ನಿಫ್ಟಿ 3 ಸೆಕ್ಷನ್ ಡಿಸ್ಕಸ್ ಮಾಡೋಣಂತೆ. ಮಂತ್ಲಿ ಒನ್ಸ್ ಯಾವ್ದಾದ್ರು ಒಂದು ಸ್ಟಾಕ್ ತಗೊಳ್ಳೋಣ, ಮಂತ್ಲಿ ಟಾಪ್ ಗೇನರ್ ಸ್ಟಾಕು. ಆಮೇಲೆ ವೀಕೆಂಡ್ ಅಲ್ಲಿ ಯಾವ್ದಾದ್ರು ಒಂದು ವೀಕ್ಲಿ ಟಾಪ್ ಗೇನರ್ ಸ್ಟಾಕ್ನ ಡಿಸ್ಕಸ್ ಮಾಡೋಣ. ಸೊ ಇವತ್ತು 20th ಆಗಸ್ಟ್ ಟಾಪ್ ಗೇನರ್ ಬಂದು ಕೌಶಲ್ಯ. ಅದನ್ನ ನೋಡೋಣ ಇವತ್ತು ನಮ್ಮ ಸೆಟಪ್ ಅಲ್ಲಿ. ಇದು ಟ್ರೇಡಿಂಗ್ ವ್ಯೂ ಎಲ್ಲರಿಗೂ ಗೊತ್ತಿರುತ್ತೆ. ಕೌಶಲ್ಯ ನಿನ್ನೆ ಬಂದು ಅಂದ್ರೆ 20th ಟಾಪ್ ಗೇನರ್ ಸ್ಟಾಕ್ ಆಗಿತ್ತು. ಬ್ಲ್ಯಾಕ್ ವೇವ್ ಏನಿದೆ ಅದು ಬಂದು ವಿವ್ಯಾಪ್ ಆಗಿರುತ್ತೆ. ಸೊ ನನ್ನ ಅನಾಲಿಸಿಸ್ ಪ್ರಕಾರ ಮಂತ್ಲಿ ಲೆವೆಲ್ಸ್ ಏನಿದೆ ಇದು ಪಿಂಕ್ ಕಲರ್ ಲೈನು, ಆಮೇಲೆ ವೀಕ್ಲಿ ಲೆವೆಲ್ಸ್ ಇದು ಕ್ವಾರ್ಟರ್ಲಿ. ಓಕೆ, ಮಂತ್ಲಿ ಮತ್ತೆ ಕ್ವಾರ್ಟರ್ಲಿ ಲೆವೆಲ್ಸ್ನ ವಿವ್ಯಾಪ್ ಕ್ರಾಸ್ ಮಾಡಿದೆ. ಸೊ ಒಳ್ಳೆ ಮೂಮೆಂಟ್ ಸಿಕ್ಕಿದೆ ಕೌಶಲ್ಯದಲ್ಲಿ. ಓಕೆ, ಒಂದು ಟಾಪ್ ಗೇನರ್ ಸ್ಟಾಕ್ ಆಪ್ಷನ್ ಸ್ಟಾಕ್ನ ತಗೊಳ್ಳೋಣ, ಕೋಫೋರ್ಜ್ ಅಂತ. ನಾನು ಓಪನ್ ಮಾಡಿಟ್ಟಿದ್ದೇನೆ, ನೋಡೋಣ. ಕೋಫೋರ್ಜ್ ಓಕೆ, 28th ಅಲ್ಲ. ಎಂಟ್ರಿ ಸಿಕ್ಕಿದೆ 20th ಹೈ 39ಗೆ ಎಂಟ್ರಿ ತಗೊಂಡಿದ್ದಿದ್ರೆ 90 ತನಕ ರೀಚ್ ಆಗಿದೆ. ನೋಡೋಣ, ನೀವು ಯಾರಾದರೂ ಆ ಸ್ಟಾಕ್ನ ತಗೊಂಡಿದ್ದಿದ್ರೆ ಎಷ್ಟು ಲಾಭ ಮಾಡಿರ್ತಿದ್ರಿ ಅಂತ. ಎಲ್ಲಿ ಸಿಕ್ಕಿತ್ತು 39 90 ತನಕ ಹೋಗಿದೆ. 39ಗೆ ಎಂಟ್ರಿ ತಗೊಂಡಿದ್ರೆ 11,250 ಹಾಕಿದ್ರೆ 90 33,000 ಅಂದ್ರೆ 22,000 ಹತ್ತತ್ರ ಲಾಭ ಆಗಿರ್ತಾ ಇತ್ತು. ಓಕೆ, ಒಂದು ಟಾಪ್ FNO ಲೂಸರ್ ಸ್ಟಾಕ್ನ ತಗೊಳ್ಳೋಣ. BL ನ ಅನಲೈಸ್ ಮಾಡೋಣ. ಓಪನ್ ಮಾಡಿಟ್ಟಿದ್ದೆ. BL ಸ್ಟಾಕ್ ಬಂದು ನಿನ್ನೆ P ನಲ್ಲಿ ಟಾಪ್ ಗೇನರ್ ಆಗಿದೆ.
ಅಂದರೆ ಟಾಪ್ ಲೂಸರ್ ಅಂದರೆ ಪಿ ನಲ್ಲಿ ಗಿನ್ನರ್. ಸೊ ಇಲ್ಲಿ ಎಂಟ್ರಿ ಅಂದರೆ ಹೈ ಆಫ್ ದ ಫಸ್ಟ್ ಕ್ಯಾಂಡಲ್ 7ಗೆ ಎಂಟ್ರಿ ತಗೊಂಡಿದ್ರೆ ಹತ್ತತ್ರ 11 ತನಕ ಹೋಗಿದೆ. ತಗೊಂಡಿದ್ರೆ ಅಂದರೆ 19,000 ಹತ್ತತ್ರ 20,000 ಹಾಕಿದ್ರೆ 1,000 ಲಾಭ. 19,000ಕ್ಕೆ 11 ಅಲ್ವಾ ಹೈ. ಓಕೆ, ಹತ್ತತ್ರ 3,000 ಲಾಭ. ಕೋಫೋರ್ ಚೆನ್ನಾಗಿ ಕೊಟ್ಟಿದೆ ನಿನ್ನೆ ಮೂಮೆಂಟ್. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ಯಾಶ್ ಆ್ಯಂಡ್ ಎಫ್.ಎನ್.ಓಸ್. ಬ್ಯಾಂಕ್ ನಿಫ್ಟಿನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿನ್ನೆ ನಿಫ್ಟಿ ಮೂಮೆಂಟ್ 20th ಅಲ್ಲ, ನಾನು ಈ ಸ್ಟ್ರೈಕ್ ಪ್ರಶ್ನೆ ತೊಗೊತಾ ಇದ್ದೀನಿ. ಸಿನಲ್ಲಿ ಚೆನ್ನಾಗಿ ಮೂಮೆಂಟ್ ಕೊಟ್ಟಿದೆ ನಿನ್ನೆ. 170ಗೆ 234 ತನಕ ಮೂಮೆಂಟ್ ಕೊಟ್ಟಿದೆ. ಪಿನಲ್ಲಿ ಆಬ್ವಿಯಸ್ಲಿ ಬಿದ್ದಿದೆ ನನ್ನ ಸ್ಟಾಕು. ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಸಿಮಿಲರ್ ಇರುತ್ತೆ ಪ್ಯಾಟರ್ನ್. ನೋಡೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಏನು ಮೂಮೆಂಟ್ ಇಲ್ಲ, ತುಂಬಾ ಸೈಡ್ ವೇಸ್ ಇತ್ತು ಮಾರ್ಕೆಟ್ 20th. ಪಿನಲ್ಲಿ ನಮ್ಗೆ ಸ್ವಲ್ಪ ಮೂಮೆಂಟ್ ಸಿಕ್ಕಿದೆ. ಹೈಯಲ್ಲಿ ಎಂಟ್ರಿ 458ಗೆ ತಗೊಂಡಿದ್ರೆ 58 523 ತನಕ ಹೋಗಿದೆ. ಪಿನಲ್ಲಿ ಸ್ವಲ್ಪ ಮೂಮೆಂಟ್ ಸಿಕ್ಕಿದೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಸ್ಟಾಕ್ ಆಪ್ಷನ್ ಅಂಡ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್. ನಾನು ಆಪ್ಷನ್ಸ್ನ ಸಜೆಸ್ಟ್ ಮಾಡಲ್ಲ ಫ್ರೆಂಡ್ಸ್. ನಾನು ಏನಿದ್ರು ಸ್ಟಾಕ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ತೀನಿ. ಮುಂಚೆ ಎಲ್ಲ ತುಂಬ ಆಪ್ಷನ್ಸ್ ಟ್ರೇಡ್ ಮಾಡ್ತಾ ಇದ್ದೆ. ನನಗೆ ಸೆಟ್ ಆಗಲಿಲ್ಲ ಅದರದ್ದು ಪೇ ಆಫ್ ಟ್ರೇಡಿಂಗ್. ನನಗೆ ಡೈಲಿ ಬಂದ್ಬಿಟ್ಟು ಎವ್ರಿ ಮಿನಿಟ್ ಮಾನಿಟರ್ ಮಾಡೋ ಇದು ಬರಲ್ಲ. ಸೊ ಐ ಬಿಲೀವ್ ಇನ್ ಲಾಂಗ್ ಟರ್ಮ್. ನಾನು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ಸ್ನ ನಂಬ್ತೀನಿ. ಅಂದರೆ ಹೋಗ್ತಾ ಇನ್ ಫರ್ದರ್ ಕ್ಲಾಸಸ್ಸಲ್ಲಿ ಯಾವ ಸ್ಟಾಕ್ ಫಾರ್ ರೆಗ್ಯುಲರ್ ಬೇಸಿಸಲ್ಲಿ ಒಂದು ಇನ್ಕಮ್ಗೆ ಯಾವ್ಯಾವ ಸ್ಟಾಕ್ಸ್ನ ತೊಗೋಬಹುದು ಅಂತ ಡಿಸ್ಕಸ್ ಮಾಡೋಣ. ನಿಮ್ಮ ಪ್ರೋತ್ಸಾಹ ಇರಲಿ. ಗೋಯಿಂಗ್ ಫರ್ದರ್ ಹೆಚ್ಚೆಚ್ಚು ಸ್ಟಾಕ್ಸ್ನ ಅನಾಲಿಸಿಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೀವು ನನ್ನ ಚಾನಲ್ನ ನೋಡಿದ್ದೀರಾ ಅಂದರೆ ಇಷ್ಟ ಆಗಿದೆ ಅನಿಸುತ್ತೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಬೆಳೆಸಿ. ತುಂಬ ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಇದೆ. ನನಗೆ ತುಂಬ ಪ್ಯಾಷನ್ ಇದೆ. ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ರೆಗ್ಯುಲರ್ ಇನ್ಕಮ್ಗೆ ಏನು ಮಾಡಬಹುದು ಸ್ಟಾಕ್ಸಿಂದ, ನಾಟ್ ಇನ್ ಆಪ್ಷನ್ಸ್. ನಾನು ಆಪ್ಷನ್ಸ್ನ ಸಜೆಸ್ಟ್ ಮಾಡಲ್ಲ. ಸ್ಟಾಕ್ಸ್ನಲ್ಲಿ ಹೇಗೆ ಮಾಡಬಹುದು ಅಂತ ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಅಗೇನ್. ಥ್ಯಾಂಕ್ ಯು.